ರ್ಯಾಪಿಡೋ ಚಾಲಕನಿಂದ ಯುವತಿ ಮೇಲೆ ಹಲ್ಲೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ ಏನಿದೆಯಲ್ಲ ಅದಕ್ಕೆ ಇದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿ ಮೇಲೆ ಹಲ್ಲೆ ಅನ್ನೋದು ಕೇವಲ ಒನ್ ಸೈಡ್ ಸ್ಟೋರಿ. ಇಲ್ಲಿ ಸಂತ್ರಸ್ತ ಯುವತಿ ಅಲ್ಲ ನಾನೇ ಅಂತ ಹೇಳ್ತಾ ಇದ್ದಾನೆ ಬೈಕ್ನ ಚಾಲಕ. ಮೊದಲು ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದೇ ಯುವತಿ ಅಂತೆ. ಬೈಕ್ ಟ್ಯಾಕ್ಸಿ ಚಾಲಕ ಸುಹಾಸ್ ನಿಂದಲೇ ವಿಡಿಯೋ ಕೂಡ ಬಿಡುಗಡೆ ಮಾಡಲಾಗಿದೆ. ಮೊದಲು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿದ್ರು, ಆಕೆಯೇ ಮೊದಲಿಗೆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಇದೀಗ ಚಾಲಕ ಹೇಳ್ತಾ ಇದ್ದಾನೆ. ಶಾರ್ಟ್ ಕಟ್ನಲ್ಲಿ ಬಂದಿದ್ದಕ್ಕೆ ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಇಂಗ್ಲಿಷ್ನಲ್ಲಿ ಬೈದ್ರು. ನಾನು 5 ವರ್ಷಗಳಿಂದ ರ್ಯಾಪಿಡೋ ಓಡಿಸ್ತಾ ಇದ್ದೇನೆ, ದಾರಿ ಗೊತ್ತು ಅಂತ ಅಂದೆ, ಗಾಡಿ ನಿಲ್ಲಿಸಿ ಇಂಗ್ಲಿಷ್ನಲ್ಲಿ ಕೆಟ್ಟದಾಗಿ ಬೈದ್ರು, ಟಿಫಿನ್ ಬಾಕ್ಸ್ನಲ್ಲಿ ಹೊಡೆದ್ರು, ಅಷ್ಟೋ ಜನರ ಮುಂದೆ ಹೊಡೆದಾಗ ಸಿಟ್ಟಲ್ಲಿ ನಾನು ಕೂಡ ಹೊಡೆದೆ ಅಂತ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಮತ್ತೆ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾನೆ. ಆಮೇಲೆ ನಾನು ಅವರು ಕೆಲಸ ಮಾಡುವ ಕಡೆ ಹೋಗಿ ಅಲ್ಲಿನ ಮ್ಯಾನೇಜರ್ಗೆ ದೂರನ್ನ ಕೊಟ್ಟೆ, ಅದಕ್ಕೆ ಮ್ಯಾನೇಜರ್ ಅವಳು ಸೈಕೋ ಅಂತ ಅಂದ್ರು, ಇಲ್ಲೂ ಕೂಡ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾಳೆ ಅಂತ ಅಂದ್ರು. ವಿಡಿಯೋ ವೈರಲ್ ಆದ್ಮೇಲೆ ಪೊಲೀಸರು ಕಾಲ್ ಮಾಡಿದ್ರು, ನಾನು ತನಿಖೆಗೆ ಸಹಕಾರವನ್ನ ಕೊಡ್ತೇನೆ ಅಂತ ಕೂಡ ಹೇಳಿದ್ದಾನೆ ರ್ಯಾಪಿಡೋ ಚಾಲಕ. ಮಾಡ್ಕೊಂತಾರೆ ಅಂದಾಜು 9:30 ಆಗಿರುತ್ತೆ ಬೆಳಿಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರು ಅಂತ ಹೇಳ್ತಾರೆ. ಎಲ್ಲಿದ್ರು ಅಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ್ ಮಾತಾಡ್ಕೊಂಡು ಬರ್ತಾರೆ ಅವರು, ಹಿಂಗೆ ಹೋಗ್ಬೇಕು ಅಂತ. ಸರಿ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈತಿಯಿಂದ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇನ್ ರೋಡ್ ಹೋದ್ರೆ ಸಿಗ್ನಲ್ ಅಲ್ವಾ, ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರಂತ ಒಳಗಡೆಯಿಂದ ಇದು ಮಾಡ್ಕೊಂಡು ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವ್ರ ಜೈನ ಫುಟ್ಬಾಲ್ ರೋಡ್ ಹತ್ರ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಆದ್ರೆ ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳ್ದೆ. ಅದನ್ನ ನಿಲ್ಲಿಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 100 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ, ನಿಂಗೆ ಅಷ್ಟು ಗೊತ್ತಾಗಲ್ವ, ರೂಟ್ ಗೊತ್ತಾಗಲ್ವ. ನಾನು ಮೇಡಮ್ ನಿಮಗೆ ಶಾರ್ಟ್ ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಡ್ಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವರೇ ರಾಶ ಮಾತಾಡ್ತವ್ರೆ, ಏನು ಓದಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತವ್ರೆ. ನನಗೂ ಕೋಪ ಬಂತು. ಮೇಡಮ್ ನೀವ್ಯಾಕಿದ್ರು, ಹಂಗಾರೆ ನಿಮ್ಮ ಕಂಟ್ರಿಗೆ ಹೋಗ್ಬಿಡಿ ಅಂತ ಅಂದೆ ನಾನು. ಹಂಗೆ ಎಷ್ಟು ಪೇಮೆಂಟ್ 77 ಅಂದರು. ನಾನು ಮಾತಾಡಿದೆ, ಹೋಗಿ ಮೇಡಮ್ ಆಯಿತು ಅಂತ ಅವ್ರು ಕೇಳ್ತಾರೆ. ಬೈತಾನೆ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇನೆ. ಆಮೇಲೆ ಅಲ್ಲಿ ಕರ್ತಬಿಟ್ಟು ಕೈ ಮಾಡೋಕ್ಕೆ ಬರ್ತಾರೆ. ಕೈ ಮಾಡೋಕ್ಕೆ ಬಂದಾಗ ನಾನು ಸುಮ್ಮನೆ ಹೇಳಿದೆ, ಮೇಡಮ್ ನಿಮ್ಗೆ ನಮ್ಮ ಮೇಲೆ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋರು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು. ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು. 2 ಸಲ ಹೊಡೆದ್ರು. ಒಂದು ಕತ್ತನ್ ಬಿಟ್ಟು ಅಂತ ಜೋಡಲ್ಲಿ ಇದು ಬರ್ತಾ ವಾಯ್ಸ್ ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಸ್ವಲ್ಪ ನಿಧಾನ ಮತ್ತೆ ಅಕ್ಕಪಕ್ಕ ನೋಡೋದು ಏನ್ ತಿಳ್ಕೊಳೋದ ಅಂತ ಹೇಳ್ತಾರೆ. ಕೇಳ್ತಿಲ್ಲ ಅಮ್ಮ. ಆಮೇಲೆ ನಾನು ಒಂದೇಟ್ ಕೊಟ್ಟೆ ಸರ್. ಅದು ಭಾಷೆ ವಿಚಾರವಾಗ ಮಾತಾಡ್ತಾನೆ ಅವ್ರು ಸರ್. ಅವರು ನನ್ಗೆ ಸ್ವಲ್ಪ ಇಂಗ್ಲೀಷ್ ಅರ್ಧ ಬರುತ್ತೆ ಸರ್. ಅದು ನಾನು ಮಾಡೋಷ್ಟು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ, ಅವ್ನು ಕೇಳ್ತಾನೆ ಇಲ್ಲ. ನೀನು ನಿನ್ ಕಂಟ್ರಿಗೆ ಹೋಗು, ಸ್ಟುಪಿಡ್ ಇದೆ ಅಂತ ಮಾತಾಡ್ತಾವ್ರೆ. ಆಮೇಲೆ ಒಂದೇಟ್ ಕೊಟ್ಟೆ. ಅವರು ಕಂಟ್ರಿಗೆ ಹೋಗು ಅಂದ್ರೆ ಸರ್ ಅವ್ರ ಕಂಟ್ರಿಗೆ ಹೋಗಿ, ಅವ್ರು ನಿಮ್ಮ ಸ್ಟೇಟ್ಗೆ ಹೋಗಕ್ಕೆ, ನಾನು ಇಂಗ್ಲೀಷಲ್ಲಿ ಏನೋ ಮಾತಾಡ್ಬಿಟ್ಟೆ, ನಿಮ್ಮ ಸ್ಟೇಟ್ಗೆ ಹೋಗಿ ಅಂತ, ಇರ್ಬೇಡಿ ಅಂತ. ಅವ್ರು ನನ್ನ ಇಷ್ಟ ಹಂಗೆ ಹಿಂಗೆ ಅಂತ ಅಂದು. ಸರಿ ಅಂದ್ಬಿಟ್ಟು ಪೇಮೆಂಟ್ ಮಾಡಿದ್ರು ಸರ್. ಕೊನೆಗೆ ಪೇಮೆಂಟ್ ಮಾಡ್ಬಿಟ್ಟು ಅವರು ಒಂದೈಟ್ ಹೊಡೆದ್ರು. ಸರಿ ಅಂದ್ಬಿಟ್ಟು ಅವ್ರು ಎಲ್ಲೋಗ್ತಾರೆ ನೋಡ್ಬಿಟ್ಟು ಅಲ್ಲೇ ನನ್ನ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡೋದು ಅಂತ ಅಲ್ಲೇ ಹೋದೆ ಸರ್. ಅಲ್ಲಿ ಅವರು ಇದು ಕುಶಾಲ್ ಸ್ಟೋರಲ್ಲಿ ವರ್ಕ್ ಮಾಡೋದವರು, ಆಂಧ್ರದವರು. ಹೋಗ್ಬಿಟ್ಟು ಮ್ಯಾನೇಜರ್ ಆಗಿಲ್ಲ ಅಂತ ಕೇಳಿದೆ. ನಾನು ಸ್ಟೋರ್ ಇನ್ಚಾರ್ಜ್, ಮ್ಯಾನೇಜರ್ ಇಲ್ಲ ಅಂತ ಅಂದ್ರು. ನೋಡಿ ಸರ್ ಹಿಂಗೆ ಆಯ್ತು ಅಮ್ಮ, ನೋಡಿ ಹಿಂಗೆ ಮಾಡ್ತಾರೆ ಮೇಡಮು, ಹಿಂಗೆ ಮಾಡ್ತಾರೆ ನೋಡಿ, ಹಿಂಗೆ ರಾಶ್ ಮಾತಾಡ್ತಾರೆ, ಎಲ್ಲಿ ಹೆಂಗೆ ಮಾತಾಡ್ತಾರೆ